ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಮೆಂತೆ ಲಡ್ಡುವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಳಿಗಾಲಕ್ಕೆ ತುಂಬಾ ಉಪಯುಕ್ತವಾದ ಲಡ್ಡು ಇದು. ಮೆಂತೆಯಲ್ಲಿ ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಫೈಬರ್ ಹಾಗೆ ವಿಟಮಿನ್ಸ್ಗಳು ಹೇರಳವಾಗಿರುತ್ತೆ. ನಾನಿಲ್ಲಿ ಮೆಂತೆಯನ್ನು 2 ಕಪ್ ತೊಗೊಂಡಿದ್ದೀನಿ. ಮೆಂತೆಯನ್ನು ತರಿಯಾಗಿ ಈ ರೀತಿ ರುಬ್ಕೋಬೇಕಾಗತ್ತೆ. ಹಾಗೆಯೇ 1 ಗಂಟೆ ಅಥವಾ 2 ಗಂಟೆ ಬಿಸಿ ಹಾಲಲ್ಲಿ ಅಥವಾ ಬಿಸಿನೀರಲ್ಲಿ ನೆನೆ ಹಾಕಬೇಕಾಗತ್ತೆ. ನಾನಿಲ್ಲಿ ಹಾಲನ್ನು ಕಡಿಮೆ ಹಾಕಿ ಬಿಸಿನೀರನ್ನು ಜಾಸ್ತಿ ಹಾಕೊಂಡ್ಬಿಟ್ಟು ನೆನೆಸಿಟ್ಟಿದ್ದೀನಿ 1 ಗಂಟೆ. ಹಾಗೆ ಬಾದಾಮಿ 1 ಕಪ್ಪು, ಗೋಡಂಬಿ 1 ಕಪ್ಪು, ಮಕಾನ ಅಂದರೆ ತಾವರೆ ಬೀಜ 2 ಕಪ್ ತೊಗೊಂಡಿದ್ದೀನಿ. ಮಕಾನದಲ್ಲೂ ಕೂಡ ನಿಮಗೆ ಗೊತ್ತೇ ಇರುತ್ತೆ, ಇದರಲ್ಲೂ ಕೂಡ ಹೇರಳವಾಗಿ ನ್ಯೂಟ್ರಿಯೆಂಟ್ಸ್, ಹಾಗೆ ಗರ್ಭಿಣಿಯರಿಗೆ ಹಾಗೆ ಬಾಣಂತಿಯರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೆಯೇ ಇಲ್ಲಿ 2 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಗೋಂಡನ್ನು ತೊಗೊಂಡಿದ್ದೀನಿ, ಎಡಿಬಲ್ ಗಮ್ಮನ್ನು. ಹಾಗೆಯೇ 1 ಕಪ್ಪು ತುಪ್ಪವನ್ನು ತೊಗೊಂಡಿದ್ದೀನಿ. ಈಗ ಒಂದೊಂದೇ ನಟ್ಸನ್ನು ಈಗ ಪ್ಯಾನ್ಗೆ ತುಪ್ಪವನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಗೋಂಡನ್ನು ತೊಗೊಂಡಿದ್ದೀನಿ, ಎಡಿಬಲ್ ಗಮ್ಮನ್ನು. ಚೆನ್ನಾಗಿ ಇದು ಅರಳಬೇಕಾಗತ್ತೆ. ನೋಡಿ ಅರಳ್ತಾ ಇದೆ ಅಲ್ವಾ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗೋಂಡನ್ನು ಹುರಿದಾದ್ಮೇಲೆ ಈಗ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಈ ಗೋಡಂಬಿಯನ್ನು ಕಲರ್ ಚೇಂಜ್ ಆಗೋವರೆಗೂ ಹುರಿದುಕೊಳ್ಳೋಣ. ಗೋಲ್ಡನ್ ಕಲರ್ ಬಂದ ತಕ್ಷಣ ಇದನ್ನು ಕೂಡ ತೆಗೆದಿಡೋಣ. ಹಾಗೆಯೇ ಬಾದಾಮಿಯನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಚೆನ್ನಾಗಿರೋದು ಕೂಡ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಮಕಾನವನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪು ಮಕಾನ ತಗೊಂಡಿದ್ದೀನಿ. ನೋಡಿ ಇದು ಈ ಥರ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಫ್ರೆಂಡ್ಸ್, ನಾನಿಲ್ಲಿ ಮತ್ತೆ ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಗೋಧಿ ಹಿಟ್ಟನ್ನು ಕೂಡ ಚೆನ್ನಾಗಿ ಪರಿಮಳ ಬರೋವರೆಗೆ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಕೂಡ ರೆಡಿಯಾಗಿದೆ ಗೋಧಿ ಹಿಟ್ಟು. 2 ಕಪ್ಪು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಗೋಧಿ ಹಿಟ್ಟು ಕೂಡ ಪರಿಮಳ ಬರೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿ ನೆನೆಸಿಟ್ಟ ಇಲ್ಲಿ ಮೆಂತೆ ರೆಡಿಯಾಗಿದೆ. ಮೆಂತೆಯನ್ನು ನಾನು 1 ಕಪ್ ನೀರು ಮತ್ತು 1/4 ಕಪ್ ಹಾಲಲ್ಲಿ ನೆನೆಸಿಟ್ಟಿದ್ದೆ. ನೀವು ಬೇಕಾದರೆ ಫುಲ್ಲು ಹಾಲಲ್ಲೇ ನೆನೆಸಿಡ್ಬೋದು. ನೋಡಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ರವೆಯನ್ನು ಹುರಿತೀವಲ್ಲ ಆ ಥರ ಹುರಿಬೇಕಾಗತ್ತೆ. ಈ ಮೆಂತೆ ಪುಡಿಯನ್ನು ಹುರಿಯೋದು 10 ರಿಂದ 15 ನಿಮಿಷ ಟೈಮ್ ತಗೊಳುತ್ತೆ. ಇದಕ್ಕೀಗ ಬೆಲ್ಲದ ಸಿರಪ್ನ ಹಾಕ್ತಾ ಇದ್ದೀನಿ. ಕರಗಿಸಿದಂತಹ ಬೆಲ್ಲವನ್ನು ಸೋಸಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಣಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ 2 ಕಪ್ಪು. ಒಣಕೊಬ್ಬರಿಯನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಈ ಥರ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಟ್ಸು, ಗೋಡಂಬಿ, ಬಾದಾಮಿ, ಮಕಾನ ಹಾಗೆ ಗೋಂಡು ಇವೆಲ್ಲವನ್ನು ಕೂಡ ಪುಡಿ ಮಾಡಿ ಹಾಕಬೇಕಾಗತ್ತೆ. ಒಂದೊಂದನ್ನೇ ನಾನು ಸೆಪರೇಟಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಸ್ವೀಟು ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಈ ಹುರಿದ್ಕೊಂಡ್ವಲ್ಲ ತುಪ್ಪದಲ್ಲಿ ಅವೆಲ್ಲ ಐಟಮ್ಸ್ಗಳನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ಮೆಂತೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ ಕಾಳು ಮೆಣಸಿನ ಪುಡಿ ಹಾಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ತುಪ್ಪವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 10 ನಿಮಿಷ ಹಾಗೆಯೇ ಇದರಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿದ್ರೆ ಈಗ ಮೆಂತೆ ಲಡ್ಡು ರೆಡಿ ಆಗ್ತಾ ಇದೆ. ನೋಡಿ ಈ ಥರ ಸುಲಭವಾಗಿ ಕಟ್ಕೋಬೋದು. ಈ ಮೆಂತೆ ಲಡ್ಡು ಚಿಕ್ಕ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಬಾಣಂತಿಯರಿಗೂ ಕೂಡ ಹಾಲನ್ನು ಹೆಚ್ಚು ಮಾಡುತ್ತೆ. ಈ ಮೆಂತೆ ಲಡ್ಡನ್ನು ದಿನಕ್ಕೆ 1 ಅಥವಾ 2 ತಿಂದರೆ ಸಾಕಾಗುತ್ತೆ. ಹಾಗೆಯೇ ಮಕ್ಕಳಿಗೂ ಕೂಡ ಈ ಮೆಂತೆ ಲಡ್ಡು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳಿಗೆ 1 ಲಡ್ಡಿನ ಜೊತೆಗೆ ಬಿಸಿ ಹಾಲು ಅಥವಾ ಬಿಸಿನೀರನ್ನು ಕೊಟ್ಟರೆ ಜೀರ್ಣಕ್ರಿಯೆಗೆ ಚೆನ್ನಾಗಾಗತ್ತೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಈ ಆರೋಗ್ಯಕರ ಲಡ್ಡನ್ನು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.